ನಟ ಪುನೀತ್ ರಾಜ್ಕುಮಾರ್ ಅವರು ಅಸ್ವಸ್ಥರಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಜ್ಞ ವೈದ್ಯರು ಪುನೀತ್ ರಾಜ್ಕುಮಾರ್ಗೆ ಚಿಕಿತ್ಸೆಯನ್ನ ನೀಡುತ್ತಾ ಇದ್ದು, ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಜ್ಞ ವೈದ್ಯರು ಪುನೀತ್ಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಈಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡ ಹಿನ್ನೆಲೆಯಲ್ಲಿ ಈಗ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನಾಗಿದೆ ಪುನೀತ್ ರಾಜ್ಕುಮಾರ್ ಅವರಿಗೆ, ಹೇಗಿದ್ದಾರೆ ಈಗ? ಎಸ್ ನವಿತಾ ಜೈನ್ ಮನೆಯಲ್ಲಿದ್ದ ಸಂದರ್ಭದಲ್ಲಿ ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ಏನೋ ಅವರಿಗೆ ಅಸ್ವಸ್ಥರಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೂಡ ಅಧಿಕೃತವಾಗಿ ಆಸ್ಪತ್ರೆ ಆಗಿರ್ಬೋದು ಅವರ ಕುಟುಂಬಸ್ಥರಿಂದ ಮಾಹಿತಿ ಸಿಗಲ್ಲ. ಜಸ್ಟ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದವರಾಗಿರುವಂತದ್ದು. ಈಗ ಎಲ್ಲ ಕೂಡ ನಾರ್ಮಲ್ ಇದೆ, ಏನು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ವೈದ್ಯರು, ಖಾಸಗಿ ಆಸ್ಪತ್ರೆ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಸ್ವಲ್ಪ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಇವ್ರ ಕೂಡಲೇ ಆಸ್ಪತ್ರೆಗೆ ಕುಟುಂಬಸ್ಥರ ಕರ್ಕೊಂಡು ಹೋಗಿರುವಂತದ್ದು. ನವಿತಾ ಜೈನ್, ಅಂದ್ರೆ ಏನಾದ್ರು ಸುಸ್ತ ಆಯ್ತಾ ಅಥವಾ ಬೇರೆ ಏನಾದ್ರು ನೋವು ಕಾಣಿಸಿಕೊಳ್ತಾ? ಎಷ್ಟು ಹೊತ್ತಿಗೆ ಆಗಿರೋದು? ಎಸ್ ನವಿತಾ, ಬೆಳಿಗ್ಗೆ ಈ ಒಂದು ಮುಂಜಾನೆ ಈ ರೀತಿ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ಯಾವ ಸಮಯಕ್ಕೆ ಈ ರೀತಿ ಆಗಿದೆ ಅನ್ನೋ ಬಗ್ಗೆ ಇನ್ನು ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಬೆಳಿಗ್ಗೆ ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಈಗ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ದಾರೆ. ಜೊತೆ ಅವರೆಲ್ಲ ಕೂಡ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ಆಸ್ಪತ್ರೆಯಲ್ಲಿ ವೈದ್ಯರು ಹೇಳ್ತಾ ಇರುವಂತದ್ದು. ಈಗ ಅವರ ಕುಟುಂಬಸ್ಥರು ಮತ್ತೆ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ಏನ್ ಪ್ರಾಬ್ಲಮ್ ಆಯ್ತು ಮತ್ತೆ ಈಗ ಕಂಡೀಷನ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗುತ್ತೆ. ಡಾಕ್ಟರ್ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಎಸ್, ಆಸ್ಪತ್ರೆ ಮೂಲಗಳ ಪ್ರಕಾರ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಅವ್ರಿಗೆ ಚಿಕಿತ್ಸೆ ಮುಂದುವರೆದಿದೆ. ಹೀಗಾಗಿ ಆ ನಂತರ ಚಿಕಿತ್ಸೆ ಬಳಿಕ ಆಸ್ಪತ್ರೆ ವೈದ್ಯರು ಮತ್ತೆ ಕುಟುಂಬಸ್ಥರು ಇದ್ರ ಬಗ್ಗೆ ಸ್ಪಷ್ಟಪಡಿಸುವಂತ ಸಾಧ್ಯತೆಗಳಿರುವಂತದ್ದು. ಲಲಿತಾ ಜೈನ್, ಅಂದ್ರೆ ಈಗ ಒಂದ್ ಕಡೆ ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುತ್ತೆ ಅಥವಾ ಬೇರೆ ಬೇರೆ ನಾರ್ಮಲ್ ಚೆಕಪ್ಗೆ, ರೆಗ್ಯುಲರ್ ಚೆಕಪ್ಗೆ ಹೋಗುವಂತಹ ಚಾನ್ಸಸ್ ಕೊಡುತ್ತೆ. ಆ ತರ ಏನಲ್ವಾ, ಹೇಗೆ? ಎಸ್ ನವಿತಾ ಜೈನ್, ಅವರ ಕುಟುಂಬಸ್ಥರಲ್ಲೂ ಕೂಡ ಒಂದು ಆಸ್ಪತ್ರೆ ಅಂದ್ರೆ ಅವರ ಫ್ಯಾಮಿಲಿ ಇದ್ರಾಗಿ ಇಲ್ಲೇ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ತಾ ಇದ್ರು. ಬಟ್ ಪ್ರಾಬ್ಲಮ್ಸ್ ಯಾವುದೇ ರೀತಿ ಇರ್ಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಆ ರೀತಿ ವರ್ಕೌಟ್ ಮಾಡೋ ಸಂದರ್ಭದಲ್ಲಿ ಈ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದರಲ್ಲಿ ಅಸ್ವಸ್ಥರಾದ ಹಿನ್ನೆಲೆಯಲ್ಲಿ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಏನ್ ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಅದ್ರ ಬಗ್ಗೆ ಅವರ ಫ್ಯಾಮಿಲಿ ಸ್ಪಷ್ಟಪಡಿಸಬೇಕಾಗಿದೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ದೇಶದ